ಪ್ರಜ್ಞಾ ಫೋಟೋ ಫ್ರೇಮ್ನ ಕೈಯಲ್ಲಿ ಹಿಡ್ಕೊಂಡಿದ್ದ ದಿನದಿಂದ ಆ ಶಾಪಿತ ಜಾಗದಲ್ಲಿ ಭಾರೀ ಬದಲಾವಣೆ ಕಾಣಿಸೋದಕ್ಕೆ ಶುರುವಾಗತ್ತೆ. ದಿನದಿಂದ ದಿನಕ್ಕೆ ಆ ಮನೆ ಇದ್ದಂತಹ ಮಣ್ಣು ತೀವ್ರವಾಗಿ ಬಿಸಿಯಾಗತೊಡಗುತ್ತೆ. ಹೀಗೆ ಸಾಕ್ತಾ ಇರಬೇಕಾದ್ರೆ ಒಂದು ದಿನ ಅವ್ರ ಮನೆ ಬಳಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರು ವ್ಯಕ್ತಿಗಳು ಅಚಾನಕ್ಕಾಗಿ ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾರೆ. ವೈದ್ಯರು ಬಂದು ಅವರಿಬ್ಬರನ್ನ ಪರಿಶೀಲನೆ ಮಾಡಿ ಹೀಗೆ ಹೇಳ್ತಾರೆ, ಇದು ಸಾಮಾನ್ಯ ತಾಪಮಾನದಿಂದಲೂ ಅಲ್ಲ, ಇಲ್ಲಿನ ವಾತಾವರಣದಲ್ಲಿ ಘನಾಘಾತ ರೇಡಿಯೇಷನ್ಗಳಿಂದಾಗಿ ಇವರಿಬ್ಬರಿಗೂ ಈ ಥರ ಆಗಿದೆ ಅಂತ ವೈದ್ಯರು ಹೇಳ್ತಾರೆ. ಈ ಮಧ್ಯೆ ಪ್ರಜ್ಞಾ ದಿನದಿಂದ ದಿನಕ್ಕೆ ಬದಲಾಗ್ತಾ ಬರ್ತಾಳೆ. ಅವಳ ಕಣ್ಣುಗಳಲ್ಲಿ ಮುಸುಕಿನ ಹೆದರಿಕೆ. ಎಲ್ಲರ ಜೊತೆಗೂಡಿ ಸಂತೋಷದಿಂದ ಇದ್ದಂತಹ ಪ್ರಜ್ಞಾ ಒಬ್ಬಳೇ ಇರೋದಕ್ಕೆ ಶುರುವಾಗ್ತಾಳೆ. ಅವಳು ದಿನಪೂರ್ತಿ ಮನೆಯಲ್ಲೇ ಇರ್ತಾ ಇದ್ಲು. ಮನೆ ಮೇಲ್ಗಡೆ ಮಹಡಿ ಮೇಲೆ ನಿಂತ್ಕೊಂಡು ಆ ಪಾಳು ಬಿದ್ದ ಮನೆ ಇದ್ದಂತಹ ಜಾಗನ ಸುಮ್ಮನೆ ನೋಡ್ತಾನೇ ಇರ್ತಾ ಇದ್ಲು. ಹೀಗೆ ಸಾಕ್ತಾ ಇರಬೇಕಾದ್ರೆ ಒಂದು ದಿನ ಅವಳು ಮಲಗ್ತಾ ಇದ್ದಂತಹ ಮಂಚದ ಕೆಳಗಡೆ ಒಂದು ವಿಚಿತ್ರವಾದಂತಹ ಬೆಳಕು ಕಾಣಿಸೋದಕ್ಕೆ ಶುರುವಾಯಿತು. ಇದೇನಿದು ಅಂತ ನೋಡೋದಕ್ಕೆ ಕೆಳಗಡೆ ನೋಡಿದಾಗ ಆ ಫೋಟೋ ಫ್ರೇಮ್ ಹೊಳಿತಾ ಇತ್ತು. ಅದನ್ನು ತಗೊಂಡು ಆ ಫೋಟೋ ಮೇಲ್ಗಡೆ ಕೈ ಇಟ್ಟಾಗ ಯಾರೋ ಫೋಟೋ ಫ್ರೇಮ್ ಒಳಗಡೆ ಪ್ರಜ್ಞಾನ ಎಳೆದಾಗೆ ಅನುಭವ ಆಗುತ್ತೆ. ಒಂದು ಕ್ಷಣ ಬೆಚ್ಚಿ ಬಿದ್ದಂತಹ ಪ್ರಜ್ಞಾ ಫೋಟೋ ಫ್ರೇಮ್ನ ಬಿಸಾಕಿ ಓಡೋಗ್ತಾಳೆ. ಅವಳು ಓಡುವ ಆತರದಲ್ಲಿ ಅವಳ ತಂದೆ ಇಟ್ಕೊಂಡಿದ್ದಂತಹ ಹಳೆಯ ಪೆಟ್ಟಿಗೆಯನ್ನು ತಳ್ಳಿ ಕೆಳಗೆ ಬೀಳಿಸ್ತಾಳೆ. ಆ ಪೆಟ್ಟಿಗೆ ಒಳಗಿಂದ ಒಂದು ಡೈರಿ ಮತ್ತು ಒಂದು ಭಯಾನಕ ಫೋಟೋ ಹೊರಗಡೆ ಬೀಳುತ್ತೆ. ಆ ಫೋಟೋ ಅಲ್ಲಿ ಇದ್ದಿದ್ದು ಪ್ರಜ್ಞಾಳ ಮುತ್ತಾತ ಅಂದರೆ ತಾತನ ತಂದೆ ಶಿವಯ್ಯ. ನಂತರ ಪ್ರಜ್ಞಾ ಆ ಡೈರಿನ ತಗೊಂಡು ಓದೋಕೆ ಶುರು ಮಾಡ್ತಾಳೆ. ಆ ಡೈರಿಯಲ್ಲಿ ಅವರ ತಾತ ಶ್ರೀರಾಮಯ್ಯ ಮತ್ತು ಅವರ ಮುತ್ತಾತ ಶಿವಯ್ಯನ ಬಗ್ಗೆ ಕೆಲವು ವಿವರಗಳಿರ್ತವೆ. ಶಿವಯ್ಯ ಒಬ್ಬ ದುಷ್ಟ ಮಾಟ ಮತ್ತು ವಾಮಾಚಾರ ತಂತ್ರಗಳಲ್ಲಿ ಪರಿಣಿತನಾಗಿದ್ದ. ಅವನು ಸದಾ ತನ್ನ ಶಕ್ತಿ ಜೀವಂತವಾಗಿರಬೇಕು ಅಂತ ಹೇಳಿ ಕಾಲಜ್ಞಾನ ಎಂಬ ಅಪಾಯಕಾರಿ ಮಾಟವನ್ನು ಮಾಡ್ತಾ ಇದ್ದ. ಈ ಮಾಟ ಯಶಸ್ವಿಯಾದರೆ ಅವನೊಬ್ಬ ಮನುಷ್ಯ ರೂಪದಲ್ಲಿ ಕಾಲದ ಹೊರಗಡೆ ಶಾಶ್ವತವಾಗಿ ಜೀವಂತವಾಗಿರ್ಬೋದು ಅನ್ನೋದನ್ನ ತಿಳ್ಕೊಂಡಿದ್ದ. ಆದರೆ ಅವನ ಮಗ ಅಂದರೆ ಪ್ರಜ್ಞಾಳ ತಾತ ಶ್ರೀರಾಮಯ್ಯ ಇಂತಹ ದುಷ್ಟ ವಿದ್ಯೆಗಳ ವಿರುದ್ಧವಾಗಿದ್ದವನು. ಅವನು ಲಂಡನ್ ಶಿಕ್ಷಣ ಪಡೆದು ವಿಜ್ಞಾನದಲ್ಲಿ ನಂಬಿಕೆ ಇಟ್ಟಿದ್ದ ಒಬ್ಬ ನಿಷ್ಠಾವಂತ ವ್ಯಕ್ತಿ. ಆತ ಅವನ ತಂದೆ ಮಾಡ್ತಾ ಇದ್ದಂತಹ ದುಷ್ಟ ಕಾರ್ಯಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಲೆಫ್ಟಿನೆಂಟ್ ಹರ್ನಾಲ್ಡ್ ಹೆಸರಿನ ಅಧಿಕಾರಿಯನ್ನ ಭೇಟಿ ಮಾಡ್ತಾನೆ. ಆದರೆ ಆ ಬ್ರಿಟಿಷ್ ಅಧಿಕಾರಿ ಸಹ ಮಾಟ ಮಂತ್ರ, ಪ್ಯಾರಲಲ್ ವರ್ಲ್ಡ್ ಇದ್ರ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದ. ಶಿವಯ್ಯ ಮಾಡ್ತಾ ಇದ್ದಂತಹ ಮಾಟ ಮಂತ್ರದಲ್ಲಿ ಬ್ರಿಟಿಷ್ ಅಧಿಕಾರಿ ಲೆಫ್ಟಿನೆಂಟ್ ಅರ್ನಾಲ್ಡ್ನ ಸಾಥ್ ಕೂಡ ಇದೆ ಅನ್ನೋ ವಿಷಯ ಶ್ರೀರಾಮಯ್ಯನಿಗೆ ಗೊತ್ತಾಗತ್ತೆ. ಹೀಗಾಗಿ ಶ್ರೀರಾಮಯ್ಯ ಬ್ರಿಟಿಷ್ ಅಧಿಕಾರಿ ಮತ್ತು ಅವನ ತಂದೆಯ ವಿರುದ್ಧ ನಿಂತು ಆ ಮಾಟವನ್ನು ತಡೆಯೋ ಪ್ರಯತ್ನ ಪಡ್ತಾನೆ. ಆದರೆ ಬ್ರಿಟಿಷ್ ಅಧಿಕಾರಿ ಶ್ರೀರಾಮಯ್ಯನನ್ನು ಒಂದು ಕೊಠಡಿಯಲ್ಲಿ ಬಂಧಿಸ್ತಾನೆ. ಆದರೂ ಪ್ರಯತ್ನ ಬಿಡದಂತಹ ಶ್ರೀರಾಮಯ್ಯ ತನ್ನ ತಂದೆ ಮಾಡ್ತಾ ಇದ್ದಂತಹ ಮಾಟ ಮಂತ್ರವನ್ನು ತಡಿಬೇಕು ಅಂತ ಹೇಳಿ ತನ್ನ ಜೀವವನ್ನೇ ಪಣಕ್ಕಿಟ್ಟು ಕೊನೆಯ ಕ್ಷಣದಲ್ಲಿ ಆ ಮಾಟದ ಪುಸ್ತಕವನ್ನು ಸುಡಲು ಪ್ರಯತ್ನಿಸ್ತಾರೆ. ಆದರೆ ವಿಫಲವಾಗಿ ತನ್ನ ಪ್ರಾಣವನ್ನೇ ಕಳ್ಕೋತಾರೆ. ಆ ಸಂದರ್ಭದಲ್ಲಿ ಆ ಮನೆ ಮತ್ತು ಜಾಗ ಎರಡೂ ಶಾಪಿತ ಸ್ಥಳವಾಗಿ ಬದಲಾಗತ್ತೆ. ಈ ಮನೆಯಲ್ಲಿ ಪ್ರಜ್ಞಾಳ ಮುತ್ತಾತ ಶಾಶ್ವತ ಜೀವಂತ ತಂತ್ರವನ್ನು ಪ್ರಾರಂಭಿಸಿ ಅವನ ಆತ್ಮವನ್ನು ಕಾಲದೊಳಗೆ ಬಿಟ್ಟು ಹೋದ. ಪ್ರಜ್ಞಾಳ ತಾತ ಅದನ್ನು ನಿಲ್ಲಿಸಲು ಪ್ರಯತ್ನಿಸಿ ತನ್ನ ಜೀವವನ್ನೇ ಕಳೆದುಕೊಂಡರು. ಆದರೆ ಮಾಟದ ಶಕ್ತಿ ಪೂರ್ಣವಾಗದ ಕಾರಣ ಆ ಮನೆ ಮತ್ತು ಜಾಗ ಶಾಪಿತ ಸ್ಥಳವಾಗಿ ಮಾರ್ಪಟ್ಟಾಯಿತು. ಆ ಡೈರಿಯ ಕೊನೆಯಲ್ಲಿ ಇದ್ದಂತಹ ಒಂದು ಸಾಲನ್ನು ಓದಿದಂತಹ ಪ್ರಜ್ಞಾಳಿಗೆ ಅವಳ ಸಮಸ್ಯೆಗೆ ಪರಿಹಾರ ಸಿಕ್ಕಿದಂತಾಯಿತು. ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಅಗ್ನಿಯೊಂದಿಗೆ ಈ ಶಾಪದ ಅಂತ್ಯ. ಈ ವಾಕ್ಯವನ್ನು ಡೈರಿಯಲ್ಲಿ ಓದಿದಂತಹ ಪ್ರಜ್ಞಾಳಿಗೆ ತನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದಂತಾಯಿತು. ಅವರ ಮನೆಯ ದೇವರ ಮನೆಯಲ್ಲಿದ್ದಂತಹ ದೀಪ, ಡೈರಿ ಮತ್ತು ಪೆಟ್ಟಿಗೆಯನ್ನು ಬಲಗೈಯಲ್ಲಿ ಹಿಡಿದು ಫೋಟೋ ಫ್ರೇಮ್ನ ಸಹಾಯದಿಂದ ಅವಳು ಮನೆಯೊಳಗೆ ಹೋಗ್ತಾಳೆ. ನಂತರ ಆ ಕೊಠಡಿ ಒಳಗೆ ಹೋಗ್ತಾಳೆ. ಆ ಕೊಠಡಿಯಲ್ಲಿ ಇದ್ದಂತಹ ಪಿಯಾನೋ ನುಡಿಸೋಕೆ ಪ್ರಾರಂಭಿಸುತ್ತೆ. ಪಿಯಾನೋವನ್ನು ಎಳೆದು ಕೊಠಡಿಯ ಮಧ್ಯಕ್ಕೆ ತರ್ತಾಳೆ. ಪಿಯಾನೋ ಮೇಲೆ ಪೆಟ್ಟಿಗೆ, ಡೈರಿ ಮತ್ತು ಫೋಟೋ ಫ್ರೇಮನ್ನು ಇಟ್ಟು ಆಕೆ ತಂದಿದ್ದಂತಹ ದೀಪದಿಂದ ಪಿಯಾನೋಗೆ ಬೆಂಕಿ ಹಚ್ತಾಳೆ.
ಪಂಚಭೂತಗಳಲ್ಲಿ ಒಂದಾಗಿದ್ದಂತಹ ಅಗ್ನಿ ಅಲ್ಲಿದ್ದಂತಹ ದುಷ್ಟಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಅಗ್ನಿ ಆಕಾಶಮುಖವಾಗಿ ಉರಿಯುವುದಕ್ಕೆ ಶುರುವಾಗುತ್ತೆ. ಇದರ ನಡುವೆ ಜೋರಾದ ಗುಡುಗು ಸಿಡಿಲುಗಳ ನಡುವೆ ಜೋರಾದ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಬೀಳ್ತಾ ಇದ್ದಂತಹ ಮಳೆ ಆ ಮಣ್ಣಿನ ತಾಪಮಾನವನ್ನು ಕಡಿಮೆ ಮಾಡುತ್ತೆ. ಆ ನೆಲಕ್ಕೆ ಅಂಟಿದ್ದಂತಹ ಶಾಪವನ್ನು ಮುಕ್ತಿಗೊಳಿಸುತ್ತೆ.